ಏನ್ ಅನ್ಕೊಂಡಿದ್ಯಾ ಅಂತ? ಅಲ್ಲ ಇವನ್ನೆಲ್ಲ ಏನಕ್ಕಕ್ಕ? ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ನೀ ಬಾಕ ಒಳಗಡೆ. ಬಾಯಿ ಫಸ್ಟ್ ನೀನ್ ಬಾಯಿಲಿ. ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬನ್ನಿ ಒಳಗಡೆ. ಯಾಕೆ ಈ ಕಡೆ ಎಲ್ಲ ನಿಂತ್ಕೊಂಡು ಇದು ಮಾಡ್ತಾ ನೀನ್ ಏನ್ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್ ನನಗೆ ಅದೇಳು. ಏನ್ ನಂಗೆ ಒಂದೇ ಅರ್ಥ ಆಯ್ತಾ ಇಲ್ಲ. ಏನು ನೀನು ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ, ಒಂದು ಫೋನ್ ರೆಸ್ಪಾನ್ಸ್ ಪ್ರಮೋಷನ್ ಓಡಾಡ್ತಾ ಇದ್ದೀನಲ್ಲ ಅಕ್ಕ. ಎಲ್ಲಾದ್ರೂ ಓಡಾಡೋ. ಒಳಗಾಕ ಏನ್ ಒಳಗೆ ಏನಕ್ಕೆ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲ್ತ್ಕೊಂಡಿಲ್ಲ. ಏನಕ್ಕ ಮಾತಾಡಿದ್ವಿ? ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನು ಏನ್ ಅನ್ಕೊಂಡಿದ್ಯಾ ನೀನು? ಏನಕ್ಕ ಏನೋ ಅಕ್ಕ ಪಿಕ್ಚರ್ ಅಕ್ಕ ಪಿಕ್ಚರ್ ತಗೊಂಡಕ್ಕ. ನಾನು ಯಾವತ್ತಿದ್ರು ಹೆಣ್ಮಕ್ಳ ಪರ, ನಿಂಗೆ ಚೆನ್ನಾಗಿ ಗೊತ್ತು. ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ? ಆಫೀಸ್ ಮುಂದೆ ನೀನೆಲ್ಲ ಸಪೋರ್ಟ್ ಎಲ್ಲ ನಿಂತ್ಕೊಂಡು ಮಾಡಿದ್ದೀವ. ನೀನೇ ಮಾಡ್ತಿದ್ದೆ ಏನಕ್ಕ? ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆದ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡಕ್ಕೆ, ಅರ್ಥ ಆಯ್ತಾ? ಡ್ರೆಸ್ ಅವರೆಲ್ಲ ನೀನು ನನಗೆ ಇದು ಕ್ಯಾನ್ಸರ್ ಕೊಡು. ಏನ್ ನೀನು ಹಾಕಿರೋ ಡೈಲಾಗ್ ಅದು ನಿಮಗೆ ನಾನು ಡಬ್ ಮಾಡೋವರೆಗೂ ಗೊತ್ತಿಲ್ಲ. ನೀವೇ ನಾನು ನೋಡ್ಸೇ ಇಲ್ಲ ಇವತ್ತವರೆಗೂ. ಏನು ಕೈಯಲ್ಲಿ ಲಾಂಗು ಅಂದ್ರೆ ಏನ್ ಅರ್ಥ? ಹಂಗೆಲ್ಲ ಹೇಳ್ತೀನಿ ಕೇಳಕ್ಕ. ಇವಾಗ 9 ನಿಮ್ಮನ್ನ ಗುಡ್ ಅಂತ ಹೇಳಿದೀನಿ. ಒಂದ್ ಹಂಗಿದ್ರಾಗ ನೀವು ನೆಕ್ಸ್ಟ್ ಆ ಮಂಡಸಿನಲ್ಲಿ ನೀವು ಯಾವ ತರ ಮಾತಾಡ್ತೀರಾ ಗೊತ್ತಾ? ನೆಕ್ಸ್ಟ್ ಡೈಲಾಗ್ ಕೇಳಿ. ಪಿಕ್ಚರ್ ನೋಡಿ ಅಕ್ಕ. ನಾನ್ ಮಾತಾಡೋದಕ್ಕೂ ನೀವು ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ. ನಾನೇನಾದ್ರು ಕೆಟ್ಟದಾಗ ಮಾತಾಡಿದೀನಾ? ತಪ್ಪು ಮಾಡ್ತಿದ್ಯಾ? ಬೇಡ, ನಾನು ಫಿಲಂ ಫೀಲ್ಡ್ ಹೋಗ್ತೀನಿ, ಅರ್ಥ ಆಯ್ತಾ? ಅಲ್ಲೋಗಿ ಚೇಂಬರ್ಗೆ ಹೋಗಿ ನಾನು ಮಾತಾಡ್ತೀನಿ. ನೀನು ಒಂದ್ ಹೆಣ್ಣು, ನೀನ್ ಮಾತಾಡಿ ಅವ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದು ಡೈಲಾಗ್ ನಂಗೆಲ್ಲ ನಿಂಗೆ ಆಗ್ತಾ ಇತ್ತು. ಎಲ್ಲಾನು ಎಲ್ಲರೂ ಒಂದೊಂದ್ ಕಡೆ ಒಂದು ಪ್ರಾಬ್ಲಮ್ ಅಲ್ಲ, ಎಲ್ಲ ನಿಂಗೆ ಬರ್ತಾ ಇತ್ತು ನನಗೆ. ನೀನಲ್ವಾಕ ಬೆಳೆಸಿತ್ತು ಎಲ್ಲ. ಹೆಣ್ಮಕ್ಳ ಬಗ್ಗೆ ಹೆಂಗಂದ್ರೆ ಹೆಂಗ್ ಮಾತಾಡ್ಬಿಡ್ತೀಯಲ್ಲ? ತಪ್ಪೇ ಡೈಲಾಗ್ ಕಟ್ ಮಾಡ್ಬೇಕು ಅಕ್ಕ. ಆಗಲ್ಲ ಸ್ಟಾಪ್ ಮಾಡ್ಲೇನೋ? ಬೇಡ, ಕಷ್ಟಪಟ್ಟು ನನ್ನ ಮನೆಯಲ್ಲ ಹಣ ಇಟ್ಬಿಟ್ಟು ಎಲ್ಲ ಮಾಡಿದೀನಿ ಅಕ್ಕ. ಹಣ ಇಟ್ಟಿದ್ಯಾ ಅಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀಯ. ಕಂತಿರ್ತೀರಾ ಅಕ್ಕ? ನಮ್ಮನೇಲಿ ನಮ್ಮಮ್ಮನ ಎಣ್ಣೆ ಅಕ್ಕ, ನನ್ನ ವೈಫ್ ಎಣ್ಣೆ ಅಕ್ಕ, ನನ್ನ ಮಗಳು ಎಣ್ಣೆ ಅಕ್ಕ. ಡೈಲಾಗ್ ನೀನ್ ಹಾಕ್ಬೋದಾ? ಹೆಂಗಕ್ಕ ನೀನ್ ಯಾಕೆ ತಪ್ಪಲ್ವಾ ನೀವು? ನೀವು ಹಂಗ್ ತಿಳ್ಕೊಬೇಡಿ. ಇವಾಗ ಪಿಕ್ಚರ್ ನ ಪಾಯಿಂಟ್ ಆಫ್ ಅಲ್ಲಿ ನೀವು ಪಿಕ್ಚರ್ ತರ ತಗೊಳ್ಳಿ. ಇವಾಗ ಒಂದು ರೌಡಿ ಬಂದಾಗ ಯಾವ ತರ ಮಾತಾಡ್ತಾನೆ ನಿಮ್ಮನ್ನ? ಪೂಜೆ ಇಟ್ಬಿಟ್ಟಿಂಗ ಮಂಗಳಾರತಿ ಎತ್ತಾನ ಹೇಳಿ. ಅವ್ನ್ ಪಾಯಿಂಟ್ ಆಫ್ ಅಲ್ಲಿ ಏನಮ್ಮ ಮಾತಾಡ್ತಾ ಇದ್ದೀರಾ? ಪಾಯಿಂಟ್ ಆಫ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಎಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿರ್ಲಿ ಅಂತ ಮಾಡಿದೆ. ಬಟ್ ನೀನ್ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಿದ್ರೆ ಆಗಿಲ್ಲ. ಇಲ್ಲ, 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ನಿಮ್ಗೆ ಇದು ಹೇಳಕ್ಕೆ. ನೀನ್ ಫೋನ್ ಎತ್ತಿದ್ಯಾ ಯಾಕೆ? ಬೇರೆ ಟೈಮಲ್ಲಿ ಮಾಡಿದೆ ಇಲ್ಲ ಅಂತೀರ. ನಾನು ಎಲ್ಲ ಇವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನಿ. ವಾರ್ನಿಂಗ್ ಅನ್ಕೊಂಬೇಡ, ರಿಕ್ವೆಸ್ಟ್ ಅನ್ಕೋ. ನೀನೇ ತೆಗೆದ್ರೆ ಸರಿ, ಇಲ್ಲದೆ ಹೋದ್ರೆ ಇದ್ಯಾರ್ದಕ್ಕ ಬ್ಯಾನರ್ ಇರೋದು? ಇದ್ಯಾರ್ದಕ್ಕ ಇದು? ಯಾರು ನಿಲ್ಸಿದ್ದಾರೆ? ನೋಡ ಯಾರು ನಿಲ್ತಾರೆ? ನೀವ್ ಯಾಕೆ ಹಂಗ್ ತಿಳ್ಕೊಂತೀರಾ? ನೀವ್ ಯಾಕೆ ಹೇಳಿಲ್ಲ? ಡಬ್ಬಿಂಗ್ ಅಲ್ಲಿ ನೋಡಿದಾರಲ್ಲ. ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್ ನೀವು? ಸುದಿ ಅವ್ರು ಹೇಳೋದು ನೋಡಿಲ್ವಾ ನೀವು ಡಬ್ಬಿಂಗ್ ಅಲ್ಲಿ? ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರ್ಯ. ಈ ಬ್ಯಾನರ್ ಬೇಡ, ನಾನು ಇದು ಬೇಡ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ನೀನ್ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು. ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯೋ ಕಮೆಂಟ್ ಅನ್ಕೊಂತೀಯೋ? ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ನೋಡಿಲ್ವಾ? ತೋರಿಸಿಲ್ವಾ? ಇರ್ಲಿಲ್ಲ ಅಕ್ಕ, ನೋಡಿದ್ರೆ ಯಾಕೆ ಬರ್ತಾ ಇದ್ರು? ಅಲ್ಲ, ಅಲ್ಲಿ ಸೆಟ್ ಅಲ್ಲಿ ಆಗೈತೆ ಡೈಲಾಗ್ ಎಲ್ಲ ಬಂದಿದ್ದು. ಅವಾಗಿಂದಾನೇ ನಾನು ಫೋನ್ ಮಾಡ್ತಿರೋದು. ಫೋನ್ ಎಲ್ಲ ಎತ್ತಿದ ಸಾಹೇಬ, ಅರ್ಥ ಆಯ್ತಾ? ಕಷ್ಟ ಆಯ್ತು ಚಿತ್ರ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊ. ಎಲ್ಲೆಲ್ಲ ಫೋನ್ಗಳು ಬರ್ತಾ ಇತ್ತು. 20ನೇ ತಾರೀಕು ಪಿಕ್ಚರ್ ರಿಲೀಸ್. ನನ್ಗೆ ಎಷ್ಟು ಜನ ಹೆಣ್ಮಕ್ಳು ನನ್ಗೆ ಫೋನ್ಗಳು ಮಾಡ್ತಿದಾರೆ. ಏನಕ್ಕ ಹಿಂಗ್ ಮಾತಾಡೋರೆ?
ಒಂದ್ ಮರ್ಯಾದೆ ಇದೆ ಗೌರವ ಸೊಸೈಟಿಯಲ್ಲಿ. ಅಕ್ಕ, ಒಂದ್ ನಿಮಿಷ ಸೊಸೈಟಿಯಲ್ಲಿ ಹೇಳ್ತೀನಿ ನನ್ಗೂ ಒಂದ್ ಮರ್ಯಾದೆ ಇದೆ. ಗೌರವ ಇಲ್ಲ ಅಂತ ನೋಡು ಯಾರು ಸುರೇ, ಹೇಳ್ತಿದ್ದ? ನಿನ್ ಗೌರವ ಇಲ್ಲ ಅಂತ ಯಾರು ಹೇಳ್ತಿದ್ದ? ನಾನ್ ಹೇಳ್ತಿರೋದು ಯಾವತ್ತಾದ್ರೂ ನನ್ಗೆ ನಿಮ್ಮನ್ನ ಎಷ್ಟು ಗೌರವ ಇದೆಯೋ ನನ್ನ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಮೀಡಿಯಾದವ್ರನ್ನ ಇದೆ. ಕರ್ಸ್ಕೊಂಡು ನಾನು ಏನಕ್ಕಾಯ್ತಾ? ನೀನ್ ನನ್ನ ಯಾವತ್ತಿದ್ರು ನನ್ನ ನಿಮ್ಮನೇನಲ್ವಾ? ಮೇಡಮ್, ಒಂದ್ ನಿಮಿಷ ನೀವು ಒಬ್ರೇ ಬಂದು ಕೇಳ್ಬೋದಿತ್ತಲ್ವಾ? ಅದಕ್ಕೆ ನೀವು ಮೀಡಿಯಾದವ್ರನ್ನ ಕರ್ಕೊಂಬರೋ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ? ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡಿದ ಕೇಳು. ನಿಮ್ಮ ಮನೇಲಿ ಇದು ನಿನ್ನ ಆಫೀಸ್ ಅಲ್ವಾ? ಅವತ್ತೆಲ್ಲ ನಾನ್ ಬೇಕಿತ್ತು, ಇವತ್ ಬೇಡವಾ? ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅನ್ನೋ ನಾನೇನ್ ಇಲ್ಲೇನುಗ ಅಕ್ಕ ಇದು ನಿನ್ನ ಆಫೀಸ್ ಅಲ್ವಾ? ಬಿಡ್ ಇದು ಸೂರ್ಯ, ನಿನ್ನ ಆಫೀಸ್ ನೋಡು ಅಲ್ವಾ? ಸೂರ್ಯ, ಇದು ಹಾ? ನೀನು ರಿಕ್ವೆಸ್ಟ್ ಅನ್ಕೊಂತೀಯೋ ಅಯ್ಯೋ, ಆರ್ಡರ್ ನೀನ್ ಏನಾರ ಅನ್ಕೊಕ್ಕ, ಇದು ನಿನ್ನ ಆಫೀಸ್ ಅಲ್ವಾ? ನೀನು ನೀನ್ ಹಿಂಗ್ ಮಾಡಿದ್ರೆ ಹಿಂಗಕ್ಕ? ನನ್ನ ಇವ್ನೆಲ್ಲ dialogue ಇನ್ನೊಂದ್ ನಿಮಿಷ ಬಾಯ್ಲೆ. ನೀನ್ ಬಿಡು, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ನಾನು ಹೇಳ್ತೀನಲ್ಲ, ಒಳಗಡೆ ಬನ್ನಿ ಮ್ಯಾಮ್ ಇವಾಗ. ಡಿಲೀಟ್ ಮಾಡ ಅಷ್ಟೇ. ಅಕ್ಕ ನೀನ್ ಏನಕ್ಕೆ ಹೇಳ್ತೀನಿ ಹೋಗ್ತಾ ಇದ್ಯಾ? ಇನ್ನೇನ್ ಇನ್ನೊಂದು ಮಾತಿಲ್ಲ ಸೂರ್ಯ, ಇನ್ನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನೋಡು ಇದರ ಫಿಲಂ ಚೇಂಬರ್ ಹೋಗಿ ನಾನು ಫಿಲಮೇ ನಿಲ್ಲಿಸ್ತೀನಿ, ಅದೇನ್ ಮಾಡ್ಕೊಂತ ಮಾಡ್ಕೊ. ನೋಡ ಬಿಡೋಣ, ನೋಡೋಣ. ಅಕ್ಕ ಬಾಕ ಇಲ್ಲ ಒಂದ್ ನಿಮಿಷ. ನೀನ್ ಪಾಡ್ಕೊಂಡು ಹೋದ್ರೆ ಹೆಂಗೆ ಹೇಳು? ತುಂಬಾ ಮರ್ಯಾದೆ ಕೊಟ್ಟಪ್ಪ, ತುಂಬಾ ಮರ್ಯಾದೆ ಕೊಟ್ಟೆ. ಆಯ್ತು ಬಾಯ್ಲೆ ಬಾಯ್ಲೆ ಬಾಕಾಯ್ಲೆ ಬಾ ಒಂದ್ ನಿಮಿಷ ಬಾಯ್ಲೆ ಏನ್ ಬರ್ಬೇಕು ಹೇಳು? ಹೇಳು ಏನ್ ಬರ್ಬೇಕು? ಹಾ? ಏನ್ ಬರ್ಬೇಕು? ಬಾಯ್ಲೆ ಹೇಳು ಏನ್ ಬರ್ಬೇಕು ಹೇಳು? ನೀನ್ ರೌಡಿ ಸರ್ ಮಾಡ್ತಾ ಇದ್ದೀನಿ ನಾನ್ ಅಕ್ಕ. ಆಫೀಸಲ್ಲಿ ಮಾಡೋ ಆಫೀಸ್ ಅದ ಕೇಳ್ಕೊಂಡಿಲ್ಲ. ಆಫೀಸ್ ಅಲ್ವಾ? ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲಿ. ಆಯ್ತು ಗೌರವ ಕೊಡ್ತೀನಿ ನಿನ್ನ ಆಫೀಸ್ ಅಲ್ವಾ? ನನ್ನ ಆಫೀಸೇ. ಮತ್ತೆ ಏನ್ ಮತ್ತೆ ನೀನ್ ಒಬ್ಳೆ? ಡೈಲಾಗ್ ತರ ತಗೊಳ್ಳಿ ಮ್ಯಾಮ್, ಸಿನಿಮಾ ತರ ತಗೊಳ್ಳಿ. ನಿಮ್ಮ ಕ್ಯಾರೆಕ್ಟ್ರು ಒಂದೇ ಮಾತು ನಾನು ಹೇಳೋದು ಆ ಅಕ್ಕ, dialogue ನೀನು ಬಂದು ನನ್ನ ಕೇಳ್ಬೋದಾಗಿತ್ತಲ್ಲ ನೀನ್ ನಾನು ಹೇಳ್ತಿಲ್ವಾ? 3 ದಿವಸದಿಂದ ನಾನು ನಿಮ್ಗೆ ನಾನು ಫೋನ್ ಮಾಡಿ ಇರ್ಬೋದಲ್ಲ? ನಾನು ಇಷ್ಟು ಸಪೋರ್ಟ್ ಮಾಡಿದ್ದೀನಿ ಚಿತ್ರ. 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತಿದ್ದೀನಿ. ಫೋನ್ ರೆಸ್ಪಾನ್ಸ್ ಮಾಡ್ದ ಕೇಳು. ನೀವು ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು? ಏನನ್ನ ಕೆಲಸ ಮನೇಲಿ ಎಷ್ಟು ಕೆಲಸಗಳೈತೆ ಗೊತ್ತಾ ಚಿತ್ರ? ಏನೆಲ್ಲ ಐತೆ ಕ್ಯಾರೆಕ್ಟರ್ ನರೇಶನ್ ಕೊಡ್ಬೇಕಾದ್ರೆ ಕಾಕ್ರೋಚ್ ಅವರು ಈ ಡೈಲಾಗ್ ಇಲ್ಲ ನಂಗೆ ಹೇಳಿಲ್ಲ. ಈ ಡೈಲಾಗ್ ಹೇಳಿದ್ರೆ ನಾನು ಈ ಸೀನ ನಾನು ಮಾಡ್ತಿರ್ಲಿಲ್ಲ. ಈ ಡೈಲಾಗ್ ಹೇಳಿದ್ರೆ ಮಾಡ್ಬೇಕಾದ್ರೆ ಎಂತ ಡೈಲಾಗ್ ಅಕ್ಕ? ಡೈಲಾಗ್ ಈ scene ನಾನ್ ಮಾಡ್ತಿರ್ಲಿಲ್ಲ. ನೀವು ಆರ್ಟಿಸ್ಟ್ ತರ ನೋಡಿ ಅಕ್ಕ, ಬೇರೆಯವ್ರ ತರ ನೋಡಕ್ ಹೋಗ್ಬೇಡಿ. ಸೂರ್ಯ ಈಗಲೂ ನಾನು ಹೇಳ್ತೀನಿ ಬಾಯ್ಲಿ, ನನ್ ಮಗ ನೀನು ನಿನ್ ಮಗ ಬೆಳಿಬೇಕು. ಹಂಗಿರಿ ಯಾಕೆ ಇವ್ರನ್ನೆಲ್ಲ ಮೀಡಿಯಾ ತಂದು ನಮ್ಮ ಮರ್ಯಾದೆ ಅಪ್ಪ, ನೋಡು ನಾನು ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ. ಇದೆಲ್ಲ ಬೇಜಾರಕ್ಕ. ನೀನ್ ಬಂದು ಮಾತಾಡ್ಬೋದಾಗಿಲ್ಲ ಅಕ್ಕ. ಅದ್ರ ನೋಡ್ ನಿನ್ ಇಷ್ಟ ಹೇಳ್ತಿದ್ದೀನಲ್ಲ ಅಕ್ಕ ಡೈಲಾಗ್ ಅಂತ ಎತ್ತಾಕ ಅದೆಲ್ಲ ಚೇಂಬರ್ಗೆಲ್ಲ ಹೋಗ್ಬೇಡಿ ಮ್ಯಾಮ್. ಇವಾಗ ರಿಲೀಸ್ ಒಂದ್ ನಿಮಿಷ ಮ್ಯಾಮ್, ಒಂದ್ ನಿಮಿಷ ನೀವು ರಿಕ್ವೆಸ್ಟ್ picture ಕೇಳ್ಕೊಳ್ಳಿ. ನೋಡಿ. ರಿಲೀಸ್ ಹತ್ರ ಇರ್ಬೇಕಾದ್ರೆ ಚೇಂಬರ್ ಹೋಗ್ತೀನಿ ಅದು ಇದು ಅಂತ ಹೇಳಕ್ ತಪ್ಪಾಗುತ್ತೆ. ನೀನ್ ಪಿಕ್ಚರ್ ನೋಡಕ್ಕ, ಆಯ್ತಾ? ನೀನ್ ಇದು ಪಿಕ್ಚರ್ ನೋಡು. character ನಿನ್ಗೆ ಸಿನಿಮಾ ಒಂದ್ ಅಷ್ಟೇ ನಿಮಿಷ ಇದು. ನೀನ್ ಈಗ ಪಿಕ್ಚರ್ ನಾನು ಒಂದು ಹುಡುಗಿ ಅಲ್ವಾ, ನಾನು ಹೇಳ್ತೀನಿ ಕ್ಯಾರೆಕ್ಟರ್ ಅದಷ್ಟೇ. ನೀನು ಪಿಕ್ಚರ್ ನೋಡಕ್ಕ, ನಿನ್ಗೆ ಏನಾರು ಅನಿಸಿದ್ರೆ ಅಲ್ಲಿ ಬ್ಯಾನ್ ಮಾಡ್ಬಿಡು. ನಾನು ಹೇಳ್ತಿದ್ವಾ ನಿನ್ಗೆ ತಪ್ಪಾಗಿ ಅನಿಸಿದ್ರೆ ಆ ಕ್ಯಾರೆಕ್ಟರ್ ಫಿಲಮ್ ನೋಡಿ ಫಸ್ಟ್. ನೀನು ಒಂದ್ ಹೆಣ್ಣಿಗೆ ಎಷ್ಟೊತ್ತ ಅಲ್ಲಿ ಗೌರವ ಕೊಟ್ಟು ಮರ್ಡರ್ ಮಾಡ್ತಿದ್ಯಾ? ಒಂದ್ ಹೆಣ್ಣಿಗೆ ಒಂದ್ ರೇಪ್ ಆದಾಗ ನೀನೇ ಬಂದು ಮರ್ಡರ್ ಮಾಡ್ತೀಯ ತಾನೆ? ಅಷ್ಟು ಗೌರವ ಕೊಟ್ಟಿದ್ದೀನಿ ತಾನೆ ಆ ಕ್ಯಾರೆಕ್ಟರ್ಗೆ. ಮತ್ತೆ ನೀನು ಮಾಡಿದ್ರೆ ಹೆಂಗಕ್ಕ? ನೀನು ಪಿಕ್ಚರ್ ನೋಡು, ನೀನು ಪಿಕ್ಚರ್ ನೋಡು. ಏನಮ್ಮ ಸೈಡ್ ಹೋಗ್ರಮ್ಮ, ಏನೋ ಮಾತಾಡ್ತಾ ಇದ್ದೀವಿ, ಹೋಗ್ರಮ್ಮ ದಯವಿಟ್ಟು ಹೋಗ್ರಮ್ಮ. ನೀನ್ ಬಾಕ ಏನ್ ಹೇಳು ನೀನು ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಒಂದ್ ನಿಮಿಷ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದರೆ ಆದಾಗ ಅವನ್ನ ನಾನು ಮರ್ಡರ್ ಮಾಡ್ತೀನಿ. ಆ ಟೈಮಲ್ಲೂ ನಾನು ಹೇಳ್ತೀನಿ ಯಾವುದೇ ಒಂದ್ ಹೆಣ್ಣಿಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ. ನಿಜಾನಾ? ನೀನೇ ತಾನೇ ಮಾಡಿದ್ದೆ. ಆ ಯಾರು ಲಂಗ ವಿಷಯ ಮಾಡ್ತಿದ್ದ? ಏನಕ್ಕಮ್ಮ ಎತ್ಬೇಕು? ಯಾರು ಮಾಡ್ತಿದ್ದ? ಆ ಲಂಗ ವಿಷಯ ಇವಾಗ ಎತ್ಬೇಕು. ನಿನ್ನ ಹತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೇ ತಿನ್ನಿಸ್ಬಿಟ್ಟೆ, ನೀನ್ ಬೆಳೆಸ್ಬಿಟ್ಟೆ. ಇವಾಗ ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ. ಕ್ಯಾರೆಕ್ಟರ್ ಹಂಗೆ ಇರೋದಕ್ಕ, ಕ್ಯಾರೆಕ್ಟರ್ ನೋಡು ನೀನು. 9 ನೀನ್ ಆಯ್ತು ಬಿಟ್ಟಾನೆ. ಸುರಿ, ನಿನ್ ಪ್ರಕಾರನೇ ಆಯ್ತು. ನಿನ್ನ ಇದಕ್ಕೆ ಬರ್ತೀನಿ ಚಿತ್ರ. ಏನಾದ್ರು ಒಂಚೂರು ಅಲ್ಲಿ ಏನಾದ್ರು ಕೆಟ್ಟದಾಗಿತ್ತು ಅವಾಗ ನೀನು ಮಾಡು, ಫಸ್ಟ್ ಡೇನೆ ನಾನು ಶೋ ಮಾಡು. ಅದೇ ಮ್ಯಾಮ್ ಫಸ್ಟ್ ಫಿಲಮ್ ನೋಡಿ. ನೀವ್ ಇವಾಗ ಫೋನ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರನ್ನ ಇದ್ ಮಾಡಿದೀವಿ. ರಿಲೀಸ್ ಹತ್ರ ಇದೆ. ಲೇಡೀಸ್ ಫೋನ್ ಮಾಡ್ತೀರಿ, ಏನಕ್ಕ ಇದು ಡೈಲಾಗು ಏನು ಅಂತಾರೆ. ನಾನು ಏನ್ ಆನ್ಸರ್ ಮಾಡ್ಬೇಕು? ಹೇಳು. 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತೀನಿ, ಇವ್ನ್ ಫೋನ್ ಎತ್ತಿದ್ದಾನ ಕೇಳಪ್ಪ. ಟ್ರೈಲರ್ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡಿ. ನಿಮ್ಗೆ ಗೌರವ ಆಯ್ತಕ್ಕ, ದೊಡ್ಡ ಗೌರವ ಆಯ್ತಾ? ನಿಜವಾಗ್ಲೂ ತುಂಬಾ ಗೌರವ ಆಯ್ತು ಪಿಕ್ಚರ್ ಅಲ್ಲಿ. ನಂಗ್ ಗೌರವ ಇಲ್ಲ, ಹೆಣ್ಮಕ್ಳಿಗೂ ಅದೇ ಗೌರವ ಇರ್ಬೇಕಪ್ಪ. ಮರ್ಡರ್ ಮಾಡೋದು ಅವ್ನಿಗೆ ಏನೋ ಒಂದು ರೇಪ್ ಆದಾಗ ಬಟ್ ಈ ಡೈಲಾಗ್ ನಂಗೆ ಇಷ್ಟ, ಈ ಡೈಲಾಗ್ ನಂಗೆ ಇಷ್ಟ. 9 ತಗೊಂಡು ಇವಾಗ ಏನ್ ಮಾಡ್ತಾರೆ? ಇವಾಗ ನಂದು ಡೈಲಾಗ್ ಇದೆ ಮ್ಯಾಮ್, ತಲೆ ಹಿಡಿಯೋದು ಅಂತೆಲ್ಲ ಡೈಲಾಗ್ ಇದೆ. ಇವ್ರದ್ದು ಒಂದು ಐತೆ, ಏನೋ ತಲೆ ಹಿಡಿದ್ಬಿಟ್ಟು ತಲೆ ಎಲ್ಲ ತಪ್ಪು. ಅಂತ ಐತೆ. ಸೆನ್ಸಾರ್ ಅದೆಲ್ಲ ಸೆನ್ಸಾರೇ ಆಗೈತಕ್ಕ. ನನ್ನ ಸೆನ್ಸಾರ್ ಅವರೇ ಆಗಿದೆ. ಸೆನ್ಸಾರ್ ಆಗೈತಿ. 25 ತಾರೀಕು ಪಿಕ್ಚರ್ ರಿಲೀಸ್ ಆಗ ನೀನು ನಿಮ್ಗೆ ಮಾಡ್ಬೇಕು. ಏನ್ ಇಷ್ಟನೋ ನಿಮ್ಗೆ ಏನ್ ಬರುತ್ತೋ ಹಂಗ್ ಮಾಡು. ಬಟ್ ಸಿನಿಮಾ ನೋಡಿ ಮ್ಯಾಮ್, ಸಿನಿಮಾ ನನ್ಗೇನ್ ಅನ್ಸುತ್ತೋ ನಾನು ಹಂಗ್ ಮಾಡ್ತೀನಿ. ಅದೇ ಸಿನಿಮಾ ನೋಡ್ಬಿಟ್ಟು ಮಾಡಿ ನೀವು. ಪಿಕ್ಚರ್ ನೋಡ್ಬಿಟ್ಟು ಮಾಡಿ ಅಕ್ಕ. ನೀನ್ ಮಾಡ್ತಿರೋದು ತಪ್ಪು. ಈಗಲೂ ಹೇಳ್ತಿದ್ದೀನಿ ತಪ್ಪು ಆಯ್ತಾ? ಅದು ನೀನು ಏನ್ ಪಿಕ್ಚರ್ ನೋಡಿ ಅಕ್ಕ, ಮಾಡ್ತೀಯೋ ನೀವು ಪಿಕ್ಚರ್ ನೋಡಿ. ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮನ್ನ ಎಷ್ಟು ಹೈಲೈಟ್. ಕ್ಯಾರೆಕ್ಟರ್ ಅಲ್ಲ, ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡು. ನೀವ್ಯಾಕ ಹೆಣ್ಮಕ್ಳಿಗೆ ತುಂಬಾ ಆಯ್ತು, ಗೌರವ ಕೊಟ್ಟು ಅದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡು ಅಷ್ಟೇ ನಾನು ಕೇಳೋದು.
ಅಕ್ಕ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಕ್ಕ ಪಿಕ್ಚರ್ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ಏನ್ ತುಂಬಾ ಇಟ್ಟಿದ್ದೀನಿ ಕಷ್ಟಪಟ್ಟಿದ್ಯಾ? ನಿಮ್ಗೆ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಆ ಪಿಕ್ಚರ್ ಎಷ್ಟು ಅಲ್ಲಿ ಕಷ್ಟಪಟ್ಟಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ, ಪ್ರತಿಯೊಂದು ಹೆಜ್ಜೆಗೂ ನಾನು ನಿನ್ ಜೊತೆ ಇದ್ದೆ. ನೀನ್ ನಿನ್ ಕಷ್ಟದ ಬಗ್ಗೆ ಹೇಳ್ಬೇಡ, ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು. ಗೌರವ ಕೊಟ್ಟಿದ್ದಕ್ಕೆ ಪದೇ ಪದೇ ನಾನು ನಿನ್ನ ಹತ್ರ ಅದೇ ಮಾತಾಡೋದು ಆಮೇಲೆ ಏನ್ ಅನ್ಸುತ್ತೋ ನಾನು film ನೋಡಲ್ಲ. ನೀನು ಅರ್ಧ ಆಗ್ತದೆ ಅಂತ ಹೇಳ್ದಲ್ಲ ಇವತ್ತು ಅರ್ಧ ಬಿಡಕ್ಕ ಪಿಕ್ಚರ್ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅರ್ಧ ಬಿಡಕ್ಕ ಎಲ್ಲ ನೀವು ಏನೇ ಮಾಡೋದಿದ್ರೆ ಫೆಬ್ರವರಿ ಆದ್ಮೇಲೆ ಮಾಡಿ ಮಾಡಿ ಅಕಸ್ಮಾತ್ ಅಲ್ಲೇನಾದ್ರೂ ನೆಗೆಟಿವ್ ಆಗಿ ಆಯ್ತಕ್ಕ, ಮಾಡಿ, ಅರ್ಧ ಬಂದ್ರೆ ಬಂದೇ ನಾನು ಫಿಲಮ್ ನಿಲ್ಲಿಸ್ತೀನಿ. ಅರ್ಧ ಕೇಕ ಹೋಗಿ ಅರ್ಧ ಕೇಕ ಮಾಡೋದು ಎತ್ತ ಕೇಳಲ್ಲ ಯಾರದು? ಡೈಲಿ ಏನಾದ್ರು ಒಂದು ಆಗ್ತಾ 25 ತಾರೀಕಿಗೆ ಏನೋ ಒಂದು ಆಗ್ತಾ ಇತ್ತು ಏನಂತ ಗೊತ್ತಾಗ್ತಾ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಅದೊಂದು ಚೂರು ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ತರ ತಗೋಬೇಕು ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಕೈ ಎತ್ತು ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನು ಮಾಡ್ತಾನೆ ಒಂದು ಡಾನ್ ಬಂದು ಒಂದು ಮರ್ಡರ್ ಮಾಡ್ತಾನೆ ಮರ್ಡರ್ ಮಾಡಿದಾಗ ಅವ್ನಿಗೆ ಏನೋ ಒಂದಿಷ್ಟು ದುಡ್ಡು ಬರ್ತೈತೆ ಜೊತೆಗಿರೋನ ಅಜಿಪ್ ಮಾಡಾಕ್ಬಿಡ್ತಾರೆ ಆ ಅಜಿಪ್ ಮಾಡೋರನ್ನ ಆ 3 ಜನನು ಡಾನ್ನಲ್ಲಿ ತಿರುಗಿಸಿ ಹೊಡಿತಾರೆ ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ ಮಂಗಳಾರತಿ ಎತ್ತು ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವು ಹೇಳಿ ಏನಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಎಲ್ಲ real ಅವ್ರು don ಸಿನಿಮಾ ತರ ತಗೋತಾ ಇಲ್ಲ ತಗೋಬೇಕು. ಕ್ಯಾರೆಕ್ಟರ್ ತರ ತಗೋತಾ ಇವಾಗ ಚಿತ್ರಾನ ಒಂದು ಡೈಲಾಗ್ ಬರೆದಿದ್ದಾರೆ ತಲೆ ಲಾಂಗ್ ಹಿಡಿಯೋದು ಬಿಟ್ಬಿಟ್ಟು ತಲ್ವಾರ್ ಹಿಡಿಯೋದು ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ ಅದು ಪಿಕ್ಚರ್ ತರ ತಗೋಬೇಕಂತ ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ ಪಿಕ್ಚರ್ ತರ ತಗೊಳ್ಳಿ ನಮ್ಮನೆಲ್ಲ ನಮ್ಮ ಅಮ್ಮ ಇದ್ದಾರೆ ನನ್ನ ಹೆಂಡತಿ ಇದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಹತ್ರ ಎಲ್ಲ ನನಗೆ ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳು ನನಗೆ ತುಂಬ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ ಏನೋ ತಿಳ್ಕೊಂಡು ಏನೋ ಮಾತಾಡ್ದು ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನೇನೋ ಮಾಡ್ತಾ ಇದ್ದಾರೆ ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬ ಡೈಲಿ ಫೋನ್ಗಳು ಬರ್ತಾ ಇತ್ತು ಈ ಥರ ಏನೋ ಮಾಡಬಾರ್ದು ತುಳಿಯಕ್ಕೆ ನೋಡ್ತಾ ಇದ್ದಾರೆ ಒಟ್ಟಿನೆಲ್ಲ ತುಳಿಲಿ ಅದೇನಾಗಲಿ ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ ಅದೇನೇ ಆಗಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು ನನಗೂ ಭಯ ಇರಲ್ಲ ನಾನು ಯಾವನ 10 ಜನ ಹಾಕೊಂಡು ಬಿಲ್ಡಪ್ ಮಾಡಿದವ್ನು ಬಂದವನಲ್ಲ ನಾನು ಹಿಂದಿಂದ ಬಂದು ಬೆಳೆದಿದ್ದೀನಿ ಅದೇನೋ ತುಳಿಯಂಗಿದ್ರೆ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಮನೆ ಮಠ ಎಲ್ಲ ಇಟ್ಟು ಮಾರಿದ್ದೀನಿ ಪಿಕ್ಚರ್ನ ಇಷ್ಟು ಮಟ್ಟಿಗೆ ಬರ್ತಾ ಇಲ್ಲ ನೀವು ಫೋನ್ಗಳೇ ಎತ್ತಿಲ್ವಂತ ಯಾಕೆ ಏನು ಗುರಿ ಎತ್ತಬೇಕು ನನಗೆ 108 ಕೆಲಸಗಳೈತಿ ಎಲ್ಲರಿಗೂ ಆನ್ಸರ್ ಮಾಡೋಕೈತಿ ಚಿತ್ರನೂ ಮೊನ್ನೆ ಫೋನ್ ಮಾಡಿದ್ಲು ಇವಳು ಫೋನ್ ಮಾಡಿದ್ಲು ನಾನು ಎತ್ತಕ್ಕಾಯ್ತಿದ್ದ ಏನಮ್ಮ ಮಾಡಿಲ್ವಾ 20 ತಾರೀಕು ಪಿಕ್ಚರ್ ರಿಲೀಸ್ ಐತೆ ಹಿಂಗೆಲ್ಲ ಒಬ್ಬರೊಬ್ರು ಟ್ಯಾಕ್ಸಲ್ಲಿ ಕೊಡ್ತಾ ಇದ್ದಾರೆ ನಾವೆಲ್ಲ ಹೋಗೋದು ಹೇಳಿ 20ನೇ ತಾರೀಕು ಪಿಕ್ಚರ್ ಜಯಣ್ಣ ತಗೊಂಡಿದ್ದಾರೆ ಜಯಣ್ಣ ಕಮ್ಮೇಶ್ ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದು ಮರ್ಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ನ ಆರ್ತಿ ಎತ್ಬಿಟ್ಟು ಬಾಮ ಅಂತ ಹಿಂಗೆ ಮಾಡೋಕ್ಕಾಗ್ತೈತಾ ನೀನೇನ ಎಂತ ಎಲ್ಲರೂ ರಿಯಲ್ ಚಂದಾಗಿದ್ದಾಗ ಚಿತ್ರನ ತಗೋತಾ ಇಲ್ಲ ಚಿತ್ರನ ಚಂದಾಗಿದ್ದಾಗ ಇವಳು ನನ್ನ ಲವರ್ ಇವಳು ಯಾವಾಗ ನಾನು ಬಿಟ್ಟು ಹೋದ್ಲ ಇವಳಮ್ಮ ಇವಳ ಹತ್ರ ಇಷ್ಟಿಂದ ಅಷ್ಟಿಂದ ಅಂತ ನಾನು ಮಾತಾಡೋ ಎಲ್ಲರೂ ಮಾತಾಡ್ತಾ ಇರೋದು ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್ 20 ಸಿನಿಮಾ ರಿಲೀಸ್ ಇದೆ ಮತ್ತೆ ಈ ತರ ತೊಂದರೆಗಳು ಟ್ರೈಲರ್ ಏನು ಡಿಲೀಟ್ ಅದೇ ಸರ್ ನೀವು ಯಾರು ಡಿಲೀಟ್ ಮಾಡಲ್ಲ ನನ್ನ ತಲೆ ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು ಅದು ಯಾರು ಏನು ಧಮ್ಕಿ ಇಟ್ರು ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು ಬಟ್ ಸಿನಿಮಾ ಹೋಗ್ಲಿ ಬಿಡಿ ನಾನು ತೋರಿಸ್ತೀನಿ ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ ಯಾರೇ ಆದ್ರೂ ಅಷ್ಟೇನೆ ಸಿನಿಮಾ ನೋಡಿ ಸರ್ ಫಸ್ಟ್ ತೋರಿಸ್ತೀರಾ ಸಿನಿಮಾ ನಾನು ಫಸ್ಟ್ ತೋರಿಸ್ತೀರಾ ಸರ್ ಹಂಗೇನಾದ್ರು ಆಯ್ತಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ಲರೂ ನೋಡ್ಲಿ ಮತ್ತೆ ನೀವು ಬಂದು ನೋಡಿ ಇನ್ಕ್ಲೂಡ್ ಫಸ್ಟ್ ತೋರಿಸೋದೆ ನಾನು ನಿಮ್ಗೇನೆ ತೋರಿಸ್ತೇನೆ ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತು ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್ ಯಾರಿಗೆ ನಾನು ತೋರಿಸ್ಬೇಕು ಸರ್ ಚಿತ್ರಾಗೆ ಅವತ್ತೊಂದು ಕಂಟ್ರಿ ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ನು ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರು ರಿವೀಲ್ ಮಾಡಿಲ್ಲ ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗೈತೆ ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು ನಾನು ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡೋಕೆ ಹೋಗಿಲ್ಲ ನೀನು ಹೇಳಿದೆ ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ ಅಲ್ಲಿ ಮಾಡ್ದಾಗ್ತಾನೆ ನಿನಗೆ ಖುಷಿ ಆಯಿತು ಇನ್ಫ್ಯಾಕ್ಟ್ ನಂದು ಟ್ರೈಲರಲ್ಲೂ ಇಲ್ಲ ಟೀಸರಲ್ಲೂ ಇಲ್ಲ ಇಲ್ಲ ಇಕ್ಳು ಎದ್ರಲ್ಲೂ ತೋರಿಸಿಲ್ಲ ಚಿತ್ರ ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ ಕೈ ತುಂಬಿತಾ ಇದ್ದೀನಿ ತುಂಬ ಕಷ್ಟದಲ್ಲಿದ್ದೀನಿ ಡೇ 1 ಇಂದ ಹಿಡಿದು ಇವತ್ತು ನೀವೇ ನಾನು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ ನಾನು ಇನ್ನೇನು ಹೇಳೋಂತ ಗೊತ್ತಾಗ್ತಾ ಇಲ್ಲ ಫೆಬ್ರವರಿ 28 ರಿಲೀಸ್ ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವುಗಳೇ ನೀವು ಜನಗಳಿಗೆ ವಿಷಯನ ಪಾಸ್ ಮಾಡಬೇಕಾಗಿರೋದು ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವ್ರುಗಳು ನೀವುಗಳೇ ವಿಷಯನ ಪಾಸ್ ಮಾಡಬೇಕು ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡಬೇಕಾಗುತ್ತೆ ಸೊ ಫೆಬ್ರವರಿ 20 ದಯವಿಟ್ಟು ಫಿಲಮ್ ನೋಡಿ ಆಮೇಲೆ ಜಡ್ಜ್ ಮಾಡಿ